ಚಪ್ಪರ್ ಸಾತ್ ಏನಿಲ್ಲ ಇದ್ರಾಗ ಇಷ್ಟು ಅಕ್ಕಿ ಇಟ್ರೆ ರಾತ್ರಿಗೂ ಹಾಕ್ಯದನ್ನ. ಇನ್ನೇನು ಹೋಳಿಗೆ ತಿಂದ್ರೆ ಎಷ್ಟೆಷ್ಟು ಊಟ ಮಾಡ್ತಾರೆ ಇವ್ರು. ಒಂದೊಂದ್ಸಲ ಊಟನೂ ಮಾಡೋದಿಲ್ಲ, ಏನಿಲ್ಲ, ಅನ್ನ ಹಂಗೆ ಉಳ್ದ ಬಿಡ್ತೈತೆ ಅದು. ಅದಕ್ಕೆ ಜಾಸ್ತಿ ತೊಗೊಂಡಿಲ್ಲ, ಒಂದು ಅರ್ಧ ಲೋಟ ತೊಗೊಂಡಿನ ಅಕ್ಕಿ ಸಾಕಿಷ್ಟ. ಅನ್ನಕ್ಕಿಟ್ಟು ಒಂದು ಸ್ವಲ್ಪ ಬದ್ನೆಕಾಯಿ ಪಲ್ಯ ಮಾಡ್ತೀನಿ. ಬಳೆ ಬಳೆ ರೀ, ಬಳೆ ಅಮ್ಮ ಬಂದಂಗೆ ಆದ್ಲೆ. ಇವತ್ತು ಬಂದಾಳ ನೋಡಿ, ನಿನ್ನೆ ದಾರಿ ಕಾದ್ ಕಾದ್ ಸಾಕಾತೆ. ಆರ್ತಿ ಆ ಡ್ರೆಸ್ನಾಗ ಮ್ಯಾಚಿಂಗ್ ಬಳೆ ತೊಗೋಬೇಕನ್ನತ್ತಿದ್ಲೆ. ಕರಿತೀನಿ ತಡಿ ನೋಡೋಣ, ಇದಾವ ಇಲ್ಲ ಎಲ್ಲ ಗಾಜಿನವ ಇದಾವೆ. ಓ ಬಳೆ ಅಮ್ಮ, ಊಯ್ ಬಾ ಬಾ. ಬಳೆ ಬಳೆ ರೀ, ಬಾರಮ್ಮ ಬಾ. ಸಣ್ಣ ಹುಡುಗರಿಗೆ ಬಳೆ ಇದಾವೆ. ಸಣ್ಣ ಹುಡುಗರಿಗಂದ್ರೆ ಎಂಥವು ಬೇಕಿತ್ತವ? ನನ್ನ ಹತ್ರಕ್ಕೆ 10 ವರ್ಷದ ಮ್ಯಾಲ ಹುಡುಗರಿಗೆ ಇದಾವೆ. ಬೇಕಂದ್ರೆ ತೋರಿಸ್ತೀನಿ ನೋಡಿ. ಹ್ಞೂ ಬೇಕಿದ್ವು, ಕಲರ್ ಕಲರಿನ ಡಿಸೈನ್ ಹಾಕ್ತಾರೆ ನೋಡಿ ಹುಡುಗರು. ಡ್ರೆಸ್ನಾಗ ತಗೋಬೇಕನ್ನತ್ತಿದ್ಲು ನನ್ನ ಮಗಳು, ಅದಕ್ಕೆ ಕರೆದ್ನಿ. ನೋಡೋಣ ಬರ್ರಿ ಮತ್ತೆ. ಅಂಥವು ಇದಾವಲ್ಲವ, ಅಂಥವು ಇದಾವು. ಆ ಕಡೆ ಈ ಕಡೆ ಹಾಕೋ ಬಿಲ್ವರ್ ಇದಾವು. ಮತ್ತು ಇವು ಗಾಜಿನವು ನೀನು ಹಾಕೊಳ್ಳೋದಿಲ್ಲ, ಹಬ್ಬ ಆಯ್ತಲ್ಲವ, ಹಾಕೋ ಒಂದೊಂದು ಡಜನ್. ನಂಗೇನು ಬೇಡಮ್ಮ, ಈಗ ಮೊನ್ನೆ ಮದುವೆಗೆ ಹೋದಾಗ 2 ಕೈಯಾಗ ಒಂದೊಂದು ಡಜನ್ ಹಾಕೊಂಡು ಬಂದೀನಿ. ಇದಾವ ಕೈಯಾಗ ಇದ್ದು ಯಾಕೆ ಹಾಕೊಳ್ಳೋದು? ನಮ್ಮ ಹುಡುಗಿವ ತೋರಿಸ್ರಿ, ನೋಡೋಣ, ನೋಡಿ ತಗೋತೀನಿ, ಇಲ್ಲಾಂದ್ರೆ ಕರಿತೀನಿ ತಡ್ರಿ. ಆರ್ತಿ ಆರ್ತಿ, ಇದಾವಂದ್ರೆ ಬ್ಯಾಗ್ ತಗೊಳವ ಪಾಪ, ಮತ್ತು ದುಡ್ಡಿದ್ದು ಮಾಡಿ ಯಾಕೆ ತಗೋತಿ? ನಾನು ನೋಡಿ ಬ್ಯಾಗ್ ರಂಗೋಲಿ ಮ್ಯಾಗ ಇಟ್ಟೀನಿ, ತೆಗಿತೀನಿ ತಡಿ. ರಂಗೋಲಿ ಎಷ್ಟು ಚಂದ ಬಿಡಿಸಿರಲ್ಲವ. ಬಣ್ಣ ನೋಡಿ, ಕಲರ್ ಕಲರಿನ ಬಣ್ಣ ಎಷ್ಟು ಚಂದ ಹಾಕಿರಿ. ಎಲ್ಲ ಕಲರ್ ಕರೆಕ್ಟಾಗಿ ಹೆಂಗೆ ಹಾಕಿದಿರದು? ನೀನು ಹಾಕಿದಿ? ನಾನು ಹಾಕಿಲ್ರಿ ಅಮ್ಮ, ನನ್ನ ಮಗಳು ಹಾಕಿದಾಳದೆ. ನಮಗೆಲ್ಲ ಅಂಥವೆಲ್ಲ ಎಲ್ಲಿ ಬರಬೇಕು? 10ರಿಂದ 10, 5ರಿಂದ 5 ಅಂಥವು ಬಿಡಿಸ್ತೀವ್ರಿ ನಾವು. ನನ್ನ ಮಗಳು ಭಾರಿ ಚಂದ ಬಿಡಿಸ್ತಾಳೆ. ಮುಂಜಾನೆ 7 ಗಂಟೆಗೆ ಕುಂತಾಳೆ ನೋಡ್ರಿ ಅವಳು, 8:30 ಹಂಗೆ ಎದ್ದಿದ್ದಾಳೆ. ಕರೆಕ್ಟ್ 1 ತಾಸು 1.5 ತಾಸು ಹಾಕಿದಾಳೆ. ಇನ್ನು 2-2, 3-3 ತಾಸು ತೊಗೊಂಡು ಹಾಕ್ತಾಳಲ್ರಿ. ಅವು ಭಾರಿ ಚಂದ ಆಗ್ತಾವೆ. ಮತ್ತು ಇವತ್ತು ಅವಸರ ಅಲ್ರಿ, ಇವತ್ತು ಹೋಳಿಗೆ ಮಾಡೋದು. ಅದಕ್ಕೆ ನಾನು ಹೆಂಗೋ ಹಾಕಿ ಬಾರವ ಅಂತ ಹೇಳಿದ್ನಿ, ಅದಕ್ಕೆ ಹಂಗೆ ಹಾಕಿ ಬಂದಿದ್ದಾಳ್ರಿ. ಅದು ಚಲೋ ಆಗೈತೆ. ಭಾರಿ ಚಂದ ಆಗೈತವ. ಹಂಗೆ ಅಚ್ಚೆಯಿಂದ ಹಾಕಿದಾರೇನೋ ಅನ್ಸತೈತೆ. ಅಂದ್ರೆ ಮಗಳು ದೊಡ್ಡವಳಿದ್ದಂಗಿದ್ದಾಳೆ. ದೊಡ್ಡವಳಿದ್ದಾಳ್ರಿ. ಈಗ 9ನೇ ಕ್ಲಾಸ್ ಮುಗಿದ್ರೆ 10ನೇ ಕ್ಲಾಸ್ ಹೋಗ್ತಾಳ್ರಿ. ಹೌದೇನು? ಚಲೋ ಆತಗೊಳವ. ಹೆಂಗು ಹೆಣ್ಮಕ್ಳು ಅಂದ್ರೆ ಈಗೀಗ ಬಂದ್ಬಿಡ್ತಾರವ, ಮದುವೆ ಅದು ಇದು ಅಂತ. ಏನು ಓದಿಸ್ತೀರಿ? ಓದ್ತೀನಂತ ಅನ್ನತಾಳ್ರಿ. ಓದ್ಲಿ, ನಾವಂತೂ ಏನು ಓದಿಲ್ಲ ಬಿಟ್ಟಿಲ್ಲ. ನಮ್ಮ ಮಕ್ಕಳಾದ್ರೆ ಕಲೀಲಿ ಅಂತ ಎಲ್ಲಿವರೆಗೂ ಓದ್ತಾಳೆ ಅಲ್ಲಿವರೆಗೂ ನಮ್ಮ ಕೈಲಾದಷ್ಟು ಓದಿಸ್ತೀವಿ. ಆಮೇಲೆ ವಯಸ್ಸಿಗೆ ಬಂದ್ರೆ ಮದುವೆ ಮಾಡ್ಕೊಡೋದು. ಅದು ಕರೆನ ಬಿಡವ. ನಮ್ಮ ಕಾಲದಾಗಂತೂ ಏನು 1ನೇತಿ 2ನೇತಿ ಅಷ್ಟೇ ಇದ್ವು. ಇವಾಗಿನ ಹುಡುಗಿಯರು ಅದೇನೇನೋ ಡಿಗ್ರಿ ಅವು ಇವು ಮಾಡ್ತಾರವ. ಇವಾಗ ಜಲ್ದಿ ಯಾರು ಕೊಡೋದು ಇಲ್ಲ. ನಮ್ಮೂರಾಗೂ ಒಂದು ಹುಡುಗ ಇದ್ದ, ಎಲ್ಲ ನೌಕರಿ ಮಾಡ್ತಾನವನು. ಏನು ಮಾಡ್ತಾನೇನು ಗೊತ್ತಿಲ್ಲ. ಅದಕ್ಕೆ ಬಳೆ ಮಾರ್ಕೊಂತ ಹಿಂಗೆ ಊರು ಹೋಗ್ತೀನಲ್ಲ ನಾನು. ಹುಡುಗಿ ಪಡುಗಿ ಇದ್ರೆ ನೋಡ್ಕೊಂಡು ಬಾರಜ್ಜಿ ಅಂತ ಹೇಳಿದಾರೆ ನನಗೆ. ಅದಕ್ಕೆ ಕೇಳ್ತೀನಿ ನಾನು. ಆತ ತಗೊಳವ, ಇನ್ನು ಸಣ್ಣವಳಿದಾಳ ಹುಡುಗಿ ಪಾಪ, ಇನ್ನೇನು ಕೇಳೋದೆ. ಇಳಿಸ್ಬಾರವ ಪುಟ್ಟಿ ಬಾ. ಹೌದೇನ್ರಿ? ಕೇಳ್ಬೇಕು ತಗೋರಿ. ಮತ್ತು ಹುಡುಗರಿಗೆ ಈಗ ನೋಡಿದ್ರೆ ಹೆಣ್ಣು ಸಿಗತ್ತಿಲ್ಲ. ಎಲ್ಲ ಹೋಗಿದ ಕಡೆ ಹಿಂಗೆ ಕೇಳ್ಕೊಂತಿದ್ರೆ ಗೊತ್ತಾಕೈತೆ. ಆತದು ಬರ್ರಿ ಇಳಿಸ್ತೀನಿ. ಇಲ್ಲಾಂದ್ರೆ ಒಳಗಲ್ಲಿ ಚಾಪೆ ಹಾಸ್ತೀನಿ ಬರ್ರಿ. ಚಾಪೆ ಹಾಕಿರೋದೈತೇನೋ, ಅಲ್ಲ ಒಳಗೆ ಬರ್ರಿ ನೋಡೋಣ. ನಮ್ಮ ಹುಡುಗಿನೂ ಅಲ್ಲ ಓದಾತಾಳೆ, ಕರ್ಕೊಂಡು ಬರ್ತೀನಿ ಅವಳಿಗೂ. ಆಯ್ತು ನಡಿಯವ, ಒಳಗೆ ಹೋಗೋಣ. ನನಗೂ ಬಾಯಾರಿಕೆ ಆಗೈತೆ, ನೀರು ಕೊಡು ಒಂದು ಸ್ವಲ್ಪ. ಈಗ ಅದ್ರಲ್ಲಿ ಬಳೆ ಹಾಕಿದ್ನಿ, ನೀರು ಕುಡಿದು ಬಂದಿದ್ದು ನಾವಯ್ಯವ. ಮತ್ತು ಬಾಯಾರಿಕೆ ಆಗೈತಿ. ಬಿಸಿಲು, ಈ ಬಿಸಿಲಿನ ಧಗ್ಯಾಗ ಅಡ್ಡಾಡಕ್ಕೆ ಬರತ್ತಿಲ್ಲ ನನಗೂ. ಕಾಲು ನೋವು ಬೇರೆ. ಏನು ಮಾಡೋದು? ಮತ್ತು ಹಬ್ಬದಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಾಡ್ಕೊಂತ ವ್ಯಾಪಾರ ಮಾಡಿದರೆ ನಮ್ಮದು ಹೊಟ್ಟೆ ನಡೀತೈತೆ. ಇಲ್ಲ ಮನೆಯಾಗಿದ್ರೆ ಯಾರು ಕೊಡ್ತಾರವ ದುಡ್ಡು? ಅದಕ್ಕೆ ಹಂಗೆ ಸಾವಕಾಶ ಬಸ್ ಹತ್ಕೊಂಡು ಓಡಾಡ್ಕೊಂಡು ಬರ್ತೀನಿ ನಾನು. ಹೌದೇನು? ನೋಡಿ, ಈ ವಯಸ್ಸಿನಾಗ ದುಡಿಬೇಕನ್ನೋದು ಎಷ್ಟಿದ್ದೈತೆ ನಿನಗೆ. ನಾವು ಹೊಲ ಮನೆ ಮಾಡಿನ ಸಾಕಾಗತೈತೆ ನಮ್ಗೆ. ಅಡ್ಡಾಡಿ ಅದು ಏನು ಮಾಡೋಕ್ಕಾಕೈತೆ? ಆತಾತ ಬಾರಮ್ಮ ಒಳಗೆ ಬಾ. ಅದು ಬ್ಯಾಗ್ ಕೊಡಿರ್ಲಿ, ಮತ್ತು ಅಲ್ಲಿ ಮೆಟ್ಲಿದಾವೆ, ಸಾವಕಾಶ ಬಾ ನೀನು. ತಗೊಳವ ನನ್ನ ಮಗಳ, ವಜೆ ಐತದ ಬ್ಯಾಗ್, ಸಾವಕಾಶ ಹಿಡಿಯವ. ಬಾರಮ್ಮ ಇಲ್ಲಿ ಒಳಗೆ ಬಾ, ಸಾವಕಾಶ ಬಾ. ಚಾಪೆ ಐತಿಲ್ ಮತ್ತು ಕಾಲಾಗ. ಆರ್ತಿ ಆರ್ತಿ, ಈಗ ಬಳೆ ಬಂದಾವ ಬಾ ಇಲ್ಲಿ. ಏನು ಬೇವ ಓದಾತೀನಿ, ನಂಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ ನಿನಗೆ. ಆಮೇಲೆ ಓದು ಅಂತೆ ಬಾ. ಆಗ್ಲೆಲ್ಲ ಎಲ್ಲಿಗೆ ಹೋಗಿ ಇವತ್ತು? ಬಳೆ ಬಂದಾವ ಪಾಪ. ಅಜ್ಜಿ ಅವಾಗಿಂದ ಪುಟ್ಟಿ ಹಿಡ್ಕೊಂಡು ನಿಂತೆ ತಲೆ ಮ್ಯಾಗ. ಇಳಿಸ್ತೀನಿ ನಾನು. ತಗೋ ಇದು ಮರ ಒಯ್ದು ಅಲ್ಲಿ ಅಡುಗೆ ಮನೆಗೆ ಇಟ್ಟು ಬಾ. ಆಮೇಲೆ ಅನ್ನಕ್ಕೆ ಇಡ್ತೀನಿ ನಾನು. ನೋಡೋಣ, ಏನು ಟೈಮ್ ಆಗಿಲ್ಲ, ಆಮೇಲೆ ಇಟ್ರೆ ಹಾಕೈತೆ. ಅವು ಡ್ರೆಸ್ ತಗೊಂಡು ಬಾ, ನೋಡಿ ಅದು ಯಾವ್ದು ಮ್ಯಾಚಿಂಗ್ ಹಾಕೈತೆ ನೋಡಿ ತಗೋ ಬಾ. ಹುಡುಗಿ ಭಾರಿ ಮಸ್ತ್ ಇದಾವೆ ಬಿಡವ. ನಾ ಏನು ಅನ್ಕೊಂಡಿದ್ನಿ, ತೆಳ್ಳಗೆ ಬೆಳ್ಳಗೆ, ಏನು ಕಲರ್ನೇ ಕಡಿಮೆ ಇಲ್ಲ, ಬೆಳ್ಳಗಿದಾಳೆ ನೋಡಿ. ಹಂಗೆ ಕೈ ತೊಳ್ಕೊಂಡು ಮುಟ್ಟೋ ಹಂಗೆ. ಕೂದಲು ನೋಡವ ಎಷ್ಟು ಉದ್ದ ಇದಾವೆ. ಮ್ಯಾಲ್ ಮಾಡಿ ಕಟ್ಕೊಂಡಿದ್ದಾಳೆ, ಅದಕ್ಕೆ ಗಿಡ್ಡ ಕನ್ನದ. ಕೆಳಗೆ ಬಿಟ್ರೆ ಇನ್ನೇನು ಮುಕ್ಳಿ ಮಟನೇ ಇದಾವೆ ಕೂದಲು. ಕಣ್ಣು, ಮೂಗು, ಬಾಯಿ ಭಾರಿ ಚಂದ ಐತವ ಹುಡುಗಿ. ಮೂಗಂತರೂ ಎಷ್ಟು ಉದ್ದ ಐತೆ ನೋಡಿ. ಏನು ಮೂಗಿನ ಮ್ಯಾಗ ಒಂಚೂರು ಕೋಪ ಇದ್ದಂಗೆ ಐತೆ. ಆದರೂ ಹುಡುಗಿ ಒಳ್ಳೇದಿದ್ದಂಗೆ ಐತೆ.
ನಮ್ಮ ಕಿಶೋರಾಗ ಹೇಳಿ ಮಾಡಿಸಿದ ಜೋಡಿ ಇತ್ತು. ಆದರೆ ಏನು ಮಾಡೋದು, ಹುಡುಗಿ ಇನ್ನೂ ಸಣ್ಣ ವಯಸ್ಸು, ಓದ್ತಾಳೇನಪ್ಪ ಬಿಡು ಓದ್ಲಿ. ಭಾರಿ ಮಸ್ತ್ ಐತಿ. ನಂದು ದೃಷ್ಟಿ ಹಾಕೈತೆ ನಾವು ಹುಡುಗಿಗೆ. ನೋಡವ ಗೊಂಬೆ ಗೊಂಬೆ ಇದ್ದಂಗೆ ಐತೆ. ಆತ್ ಕೊಡಿಲ್ಲಿ. ಆರ್ತಿ ಏನಿದೆ ಯಾವಾಗಲೂ ಮುಖ ಗಂಟು ಹಾಕೊಂಡೇ ಇರತ್ತಿ. ಏನು ಮೊನ್ನೆ ಏನು ಒಡೆಯೋ ಹಾಕೋ ಇಲ್ಲೇ ನನಗೆ. ಹಬ್ಬಕ್ಕೇನಾದರೂ ಚಂದಾಗಿ ನಕ್ ನೋಕೊಂತಿರು ಒಂದು ಸ್ವಲ್ಪ. ಆ ಅಜ್ಜಿ ಏನು ಅನ್ಕೊಳ್ಳಲ್ಲ ನೋಡಿ, ಮುಖ ಹೆಂಗೆ ಗಂಟು ಹಾಕೊಂಡಿದ್ದೆ. ನಕ್ ನೋಕೊಂತಿರು. ಸಾಕು. ಹೋಗೋಗಿ ಶನೇ ಇದೆ. ಅವಳು ಹಂಗಾರೆ ಅಮ್ಮ ಯಾವಾಗಲೂ ಮುಗಿನ ಮ್ಯಾಗ ಕೋಪ ಇರ್ತೈತೆ ನನ್ನ ಮಗಳಿಗೆ. ಓದ್ಕೊಳ್ಳೋದು ಬಿಟ್ಟು ಬಳೆ ತಗೋಬಾ ಅಂತ ಹೇಳಿದ್ನಲ್ರಿ, ಅದಕ್ಕೆ ಸೀಟು ಬಂದೈತೆ. ಆತದ್ ಕೊಡ್ರಿ ಇಲ್ಲಿ. ಪಾಪ ಅವಾಗಿಂದ ಪುಟ್ಟಿ ಎತ್ಕೊಂಡ ನಿಂತಿರಿ ನೀವು. ಆರ್ತಿ ಹಂಗ ಒಂದು ಚಮ್ನಾಗ ನೀರು ತಗೊಂಡು ಬರವ. ಇರ್ಲಿ ಬಿಡವ ನನ್ನ ಮಗಳ. ಇವಾಗಿ ನೋಡೋರು ಹಂಗೆ ಸ್ವಲ್ಪಕ್ಕ ಮುನ್ಸ್ಕೊತಾವ. ಏನು ಮಾಡಕ್ಕೆ ಬರೋದಿಲ್ಲ, ನಾವು ಸಂಭಾಳಿಸ್ಕೊಂಡು ಹೋಗ್ಬೇಕು ಮತ್ತೆ. ಹಂಗೆ ಈಸವ. ಮೆಲ್ಲಕ್ಕೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಏನು ಮಾಡತ್ತೀರಿ? ಇದೇನಪ್ಪ ಆರ್ತಿ ಈಗಾದ್ರೆ ಮುನ್ಸ್ಕೊಂಡಿರೋಳು ಇಷ್ಟು ಜಲ್ದಿ ನಗಾತಾಳಂತ ನೋಡತ್ತೀರಿ. ನಾನು ಮುನ್ಸ್ಕೊಂಡಿರೋದು ನಮ್ಮ ಅವನ ಮ್ಯಾಗ್ರಿ, ನಿಮ್ಮ ಮ್ಯಾಗಲ್ಲ. ಆದರೂ ಒಂದು ಮಾತು ಹಬ್ಬ ಕರ್ದಿಲ್ಲಲ್ರಿ ನೀವು. ಇರಲಿ ಇರಲಿ, ನಮ್ಮ ಮನ್ಯಾಗೂ ಹೋಳಿಗೆ ಎಲ್ಲ ಮಾಡಿದ್ದಾರೆ. ಆದ್ರೆ ನಮಗೆ ನಿಮ್ಮ ಮನ್ಯಾಗ ಅದು ತಿನ್ಬೇಕಂತ ಭಾಳ ಆಸೆ ರೀ. ಒಂದಿನ ಬರ್ತೀನಿ. ಮಾಡಿರಿ. ನಾನು ಈಗ ಹೋಗಿ ಇದು ಮರ ಇಟ್ಟು ಒಂದು ಚಮ್ ನೀರು ತೊಗೊಂಡು ಬರ್ತೀನಿ ರೀ. ಹಂಗೆ ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದ ಲೈಕ್ ಕೊಟ್ರಿ. ಬರೀ ವಿಡಿಯೋನ ಮುಂದುವರ್ಸೋಣ. ಇವು ನೋಡ ಹಸಿರು ಬಳೆ ಚಿಕ್ಕವು ಎಷ್ಟು ಚಂದಿದ. ಕೈಯಾಗೆ ಚಲೋ ಕಾಣ್ತಿದ್ವು. ಹಾಕೊಂಡಿರಲಿಲ್ಲ ಅಂದ್ರೆ ಮದುವೆಯಾಗೆ ಈಗ ಹಾಕೋತಿದ್ನಿ ಒಂದೊಂದು ಡಜನ್. ಬ್ಯಾಡ್ ಬಿಡು ಸುಮ್ಮನೆ ಮತ್ತೆ ಹಾಕಿದ್ ಮಾಡೋದು. ಹೆಂಗ್ರಿ ಇವು ಅಮ್ಮ ಡಜನ್? 100 ರೂಪಾಯಿ ಡಜನ್ ಅವ ನನ್ನ ಮಗಳ. ಹೌದು, ಚಂದಿದ ನೋಡು, ಕೈಯಾಗೆ ಎದ್ದು ಕಾಣ್ತಿದ್ವು ಹಬ್ಬದಾಗ. ಇರ್ಲಿ ತಗೋ. ಮತ್ತೆ ಈಗ ಮದುವೆಯಾಗ ಹಾಕೊಂಡು ಬಂದೀನಿ. ಇವನ್ ಎಲ್ಲಿ ಮತ್ತು ಒಡ್ದು ಅವನ್ನ ಹಾಕೊಳ್ಳೋದು. ಇರ್ಲಿ ನಡೀತೈತೆ. ನೋಡೋಣ ಮುಂದಿನ ತಿಂಗಳಾಗದು ಬಂದ್ರೆ ಹಾಕೋತೀನಿ ನಿಂತಾಗ. ಅರ್ಧಿ ನೋಡ್ಬಾ. ಈಗ ನಗಾತಾಳ ನೋಡು ಹುಡುಗಿ. ಭಾರಿ ಚಂದ ಐತ್ ಬಿಡವ ಹುಡುಗಿ. ಮುಖದಾಗ ಲಕ್ಷ್ಮಿ ಕಳೆ ಐತಂಗೆ. ಬಾರವ ನನ್ನ ಮಗಳೇ, ನೋಡ್ಬಾ ಇಲ್ಲಿ ಬ್ಯಾಗ್ನಾಗ ಇದಾವೆ ಬಿಲ್ವರ್ ಸೆಟ್ ಮತ್ತು ಕಲರಿನವು ಬಳೆ ಎಲ್ಲ ಥರದವು ಇದಾವೆ. ಇವು ಕಿವ್ಯಾಗಿನವು ಇದಾವೆ, ತೋರಿಸ್ಲಿ? ಬ್ಯಾಡ್ರಿ ಅಜ್ಜಿ, ಕಿವ್ಯಾನವು ಇದಾವೆ. ಬಳೆ ಅಷ್ಟ ತೋರಿಸ್ರಿ ಸಾಕು. ಹೌದೇನವ? ಆತು ಬಾ, ಅವನ್ನ ತಗೋಬಾ. ನಾನು ಮತ್ತೆ ಹಿಂಗೆ ಹಳ್ಳಿಗಳಿಗೆ ಅಡ್ಡಾಡ್ತೀನಲ್ಲ, ನಿನ್ನ ವಯಸ್ಸಿನ ಹುಡುಗರು ಅವು ಚಿಟ್ಟೆವು ಮತ್ತು ಹಿಂಗೆ ಡ್ರಾಪ್ಸ್ ಅಂಥವು ಎಲ್ಲ ಇದಾವೆ. ತಗೋತಿದ್ರು ಮತ್ತು ಕಾಲೇಜಿಗೆ ಅದು ಹಾಕೊಂಡು ಹೋಗಕ್ಕೆ ಬೇಕಾಗ್ತಾವ ಅಂತ ಕೇಳಿದ್ನಿ ನಾನು. ಹೌದ್ರಿ? ಈಗ ಬ್ಯಾಡ್ರಿ ಅಜ್ಜಿ, ನನಗೆ ಕಾಲೇಜಿಗೆ ಹೋಗ್ಬೇಕಾದ್ರೆ ನಿಮ್ಮ ತಗೋತೀನಿ ತಗೊಳ್ರಿ. ಆತವ ನನ್ನ ಮಗಳ. ಇವು ಬಳೆ ಆದ್ರೆ ನೋಡ್ಬಾರವ. ತಡಿ ತೆಗಿತೀನಿ ಬ್ಯಾಗ್ನಾಗಿಂದ. ಇವಳು ಸೈಜ್ ಇದ್ರಾಗೈತೆ. ಈ ಬಾಕ್ಸ್ನಾಗ ಐತದೆ. ಇವಾಗಿನ ಹುಡುಗರೇನವ ಇವು ಮೆಟಲ್ ಬಳೆನ ಹಾಕೋತಾರೆ, ಡ್ರೆಸ್ ಮ್ಯಾಚಿಂಗ್ ಹಾಕೋತಾರೆ. ಆದರೆ ಏನು 3-4 ದಿನಕ್ಕೆ ನೆಗ್ ಹೋಗ್ಬಿಡ್ತಾವೆ. ಆ ಕಡೆ ಈ ಕಡೆ ದೊಂಕ್ ಬಿಡಕ್ಕೆ ಆಗ್ತಾವೆ. ಗಾಜಿನವ ಪಾಡ್. ಹುಡುಗಿಯರು ಹಾಕೋಬೇಕಲ್ಲ ಅವು ಗಾಜಿನವು. ಅದು ಕರೇನ ರೀ ಅಮ್ಮ. ಇವಾಗಿನ ಹುಡುಗರು ಗಾಜಿನವು ಬಳೆ ಎಲ್ಲಿ? ಕೈಯಾಗ ಒಂದೊಂದು ಬಳೆ ಹಾಕೊಳ್ಳೋಕ್ಕೂ ತಯಾರಿಲ್ಲ. ಅದು ಹಾಕೊಳ್ರಿ ಅಂತ ಹೇಳಿದ್ರೆ ಒಂದು ಕೈಯಾಗ ವಾಚ್ ಒಂದು ಕೈಯಾಗ ಬಳೆ ಹಾಕೊಂಡು ಹೋಗ್ತಾರೆ. ಈಗ ಡ್ರೆಸ್ ಮ್ಯಾಚಿಂಗ್ ಹಾಕೊಂಡು 1 ತಿಂಗಳು 2 ತಿಂಗಳು ಅಲ್ಲ ಮೂಲ್ಯಾಗ ಬಿದ್ದಿರ್ತಾವೆ. ಆಮೇಲೆ ಮತ್ತೆ ಹೊಸ ತಗೊಳ್ಳೋದು. ಈಗ ಇವು ಇದಾವೆ, ಬಳೆ ಇಲ್ಲ ಅನ್ನಂಗಿಲ್ಲ. ಒಟ್ಟು ಹೊಸ ಡ್ರೆಸ್ ತೊಗೊಂಡ್ರೆ ಆ ಹೊಸ ಬಳೆ ಬೇಕದ. ಹಂಗೆ ಮಾಡ್ತಾರೆ ಇವ್ರು. ನಮ್ಮ ಕಾಲದಾಗ ಹಿಂಗಿದ್ದಿದ್ದಿಲ್ಲ. ಆ ಕೈಯಾಗ 2 ಡಜನ್ ಬಳೆ, ಈ ಕೈಯಾಗ 2 ಡಜನ್ ಬಳೆ ಹಾಕೊಂಡು ಕುಂದಾಡ್ತಿದ್ವಿ ನಾವು. ಬಳೆ ಮಾರೋರು ಬಂದ್ರೆ ಆ ಕೈಯಾಗ ಈ ಕೈಯಾಗ 6 ಬಳೆ ಹಾಕ್ರಿ, ಮತ್ತು ಭಾಳ ಹಾಕ್ಬೇಡ್ರಿ, ಓಡ್ಬೇಕಾದ್ರೆ ಬಿದ್ದು ಮತ್ತು ಒಡೆದು ಗಿಡ್ದು ಹೋಗ್ತಾವೆ ಗಾಜಿನ ಬಳೆ ಅಂತ ಬರೀ 1 ಡಜನ್ ಬಳೆ ಹಾಕಿದಾಗ ನಾವು ನೆಲದ ಮ್ಯಾಗ ಒದ್ದಾಡ್ತಿದ್ವಿ ರೀ ಅವಾಗ. ಮತ್ತು ಎಲ್ಲಿ ಆ ಕಡೆ ಈ ಕಡೆ 2 ಡಜನ್ ಹಾಕ್ರಿ ಅಂತ ಹಾಕೋ ಮಟ್ಟ ಸುಮ್ಮನೆ ಇರ್ತಿದ್ದಿಲ್ಲ ನೋಡ್ರಿ ನಾನಂತರು. ಹಂಗಿದ್ದವ್ರು ಇವಾಗಿನ ಹುಡುಗರಿಗೆ ಬಳೆ ಹಾಕೊಳ್ರಿ ಅಂತ ಹೇಳಿ ಸಾಕಾಗೋಕೈತೆ ನಮ್ಗೆ. ಆರ್ತಿ ಈಗ ಇವು ಚಲೋ ಇದಾವೆ ನೋಡಿ. ನೋಡವ ನನ್ನ ಮಗಳ, ಎಲ್ಲ ಕಲರಿನವು ಇದಾವೆ. ಬೇಕಿದ್ರೆ ಬಿಲ್ವರು ಇದಾವೆ ಕೊಡ್ಲಿ. ಬಿಲ್ವರೇನು ಬ್ಯಾಡ್ ತಗೋ ಅಮ್ಮ, ಆಕೆ ಹಾಕೊಳ್ಳೋದ್ರಾಗ ಅಷ್ಟ ಐತೆ. ಇವಷ್ಟ ಸಾಕು ತಗೋ. ನೋಡೋಣ ಇದ್ರಾಗ ಒಂದು 2 ಸೆಟ್ ತಗೋತಾಳೆ. ಎಷ್ಟು ಇವಕ್ಕೆ? ಸೆಟ್ಟಿಗೆ 100 ರೂಪಾಯಿ ನನ್ನ ಮಗಳೇ. 100 ರೂಪಾಯಿ ಕಡಿಮೆ ಮಾಡೋದಿಲ್ಲ? ಎಷ್ಟು 1 ಡಜನ್ ಇರ್ತಾವೆ ಇದ್ರಾಗ? ಡಜನ್ ಇದಾವ. ಅವು ಬಳೆ ತೆಳ್ಳಾಗಿದಾವಲ್ಲ, ಅದಕ್ಕೆ ಡಜನ್ ಹಂಗೆ ಕಾಣಿಸಾತಿಲ್ಲ. ಎನ್ಸ್ ನೋಡು ಬೇಕಿದ್ರೆ ಒಂದು ಹೆಚ್ಚು ಕಡಿಮೆ ಹಾಕೊಡ್ತೀನಿ, ನೋಡಿ ತಗೊಳ್ರಿ. 2 ಸೆಟ್ ಬೇಕಾ ಏನು 3 ಸೆಟ್ ಬೇಕಾ? ಅಷ್ಟೇ ಏನು ಬೇಡ, 1 ಸೆಟ್ ತಗೋತಾಳೆ. ಮತ್ತು ಅವ್ರೇನು ಡ್ರೆಸ್ ತಗೊತಾನೆ ಇರ್ತಾರೆ. ತಗೊಂಡಾಗ್ಲೆಲ್ಲ ಮತ್ತು ಆ ಡ್ರೆಸ್ಸಿನ ಮ್ಯಾಚಿಂಗ್ ಬಳೆ ಬೇಕವ್ರಿಗೆ. ತಗೊಂಡು ಯಾಕೆ ಇಡೋದು? ತಗೊಂಡಾದ್ಮೇಲೆ ತಗೊಳ್ಳಿ. ಈಗ ಆರ್ತಿ, ಈಗ ಇವು ನೀಲಿವು ಹಸಿರು ಮತ್ತು ಈಗ ನೀನು ಇಷ್ಟಪಡ್ತೀನಿ ನೋಡು. ಆ ಕಲರ್ ಯಾವುದಿದೆ? ಪಿಂಕ ಯಾವುದಿದೆ? ಇವು ಚಲೋ ಇದಾವೆ ನೋಡಿ. ಮತ್ತು ಇವೇನಿವು ನಶೆ ಕಲರ್, ಹಳದಿ ಕಲರ್ನಾಗು ಡಿಮ್ ಕಲರ್, ಒಂದು ಭಾಳ ಇದು ಕಲರ್ ಇದ್ದಂಗೆ ಐತೆ ನೋಡಿ. ಒಟ್ಟು 2 ಕಲರ್ ಇದಾವೆ ಇವು ನೋಡಿ. ಕೆಂಪದ್ರಾಗು ಭಾಳ ಡಲ್ ಕಲರ್ ಒಂದೈತೆ. ಚಲೋ ಇದಾವೆ ಬಿಡವ, ಎಲ್ಲ ಕಲರು ಚಲೋ ಇದೆ. ನೋಡಿ ಯಾವ ತಗೋತೀನಿ ನೋಡಿ ತಗೋ ಜಲ್ದಿ.
ಲೈಟ್ ಪಿಂಕ್ ಬಳೆ ಬ್ಯಾಡ್ ಬೇವ, ಮೊನ್ನೆ ಗಂಗಾಗ ಕೊಡ್ಸಿರೋದೈತೆ ಇದು. ಈ ಥರ ಬ್ಯಾಡ್ ನನಗೆ. ಅವು ಗೋಲ್ಡ್ ಕಲರ್ ಇರ್ತಾವ ನೋಡು, ಆ ಥರ ಬಳೆ ಬೇಕು ನನಗೆ. ಅಂದ್ರೆ ಡ್ರೆಸ್ ಅದು ಸ್ವಲ್ಪ ಗೋಲ್ಡ್ ಕಲರ್ ಐತಲ್ಲ, ಮ್ಯಾಚ್ ಆಗ್ತಾವ ಇಲ್ಲ ಇವಂತ. ಅದ ಕಲರ್ ಯಾವುದು ಇದ್ರಾಗಿಲ್ಲ. ಗೋಲ್ಡನ್ ಕಲರ್ ಬಾಜುಕಿರೋದೈತೆ, ಆದ್ರೆ ಆಕ್ಯತ ಇಲ್ಲ ಅದು. ಮತ್ತೆ ಬೇರೆ ಇದಾವ್ರಿ ಅಜ್ಜಿ? ಬೇರೆ ಅವ ಬಿಲ್ವರ್ ಇದಾವೆ, ಕಿವಿನವ್ ಇದಾವೆ. ಒಂದು ಸೆಟ್ ಏನೋ ಇದ್ದಂಗಿತ್ತು ತಡಿ, ಅವ ನೋಡ್ತೀನಿ. ಬೇರೆ ಯಾಕೆ ತಗೋತಿ? ಇದ್ರಾಗ ನೋಡಿ ತಗೋ, ಮಿಂಚಿಲ್ಲ ಏನಿಲ್ಲ. ಮತ್ತು ಡ್ರೆಸ್ ಹಾಕೊಂಡ್ರೆ ಎಲ್ಲ ಮನೆ ತುಂಬ ಮಿಂಚಾಗ್ತಾವ. ಅಂಥವು ಬಳೆ ಬೇಡ, ಇವು ಸಿಂಪಲ್ ಚಲೋ ಇದಾವೆ ತಗೋ. ಇದ್ರಾಗ ಒಂದು ಏನು 8 ದಿನ ಹಾಕೋತಿ, 1-2 ದಿನ ಹಾಕೊಳ್ಳೋದು ಮತ್ತು ಬಿಸಾಕೋದು. ತಗೋ ಇದ್ರಾಗ. ಹೇಗ ತಗೊಳವ, ಇವು ಆಗ್ತಾವ ನೋಡು. ಹ್ಞೂ ನೋಡ, ಇಂಥವ ಹೇಳಿದ್ ನಾನು. ಕೊಡಜ್ಜಿ, ಇದ್ರಾಗ ಬೇರೆ ಕಲರ್ ಇಲ್ಲ? ಬೇರೆ ಕಲರ್ ಇಲ್ಲ ನನ್ನ ಮಗಳ, ಇದ್ದಿದ್ರೆ ತೋರಿಸ್ತಿದ್ನಿ. ಎಲ್ಲ ಕಲರ್ ತಗೊಂಡು ಖಾಲಿ ಮಾಡಿದ. ಅದು ಒಂದೇ ಒಂದು ಸೆಟ್ ಉಳಿದೈತೆ ತಗೋ. 150 ರೂಪಾಯಿ ನೋಡೋದಕ್ಕೆ. ಮತ್ತು ಆ ಕಡೆ ಈ ಕಡೆ ಎಲ್ಲ ಸೈಡ್ ಬಳೆ ಬಂದಿದ್ದಾವೆ, ಎಲ್ಲ ಸೇರಿಸಿ 150 ರೂಪಾಯಿ ಅದಕ್ಕೆ. ಅಷ್ಟಿಲ್ಲ ತಗೋ, 100 ರೂಪಾಯಿ ಕೊಡ್ತೀನಿ. ಅವು ಇವು ಒಂದೇ ಸೆಟ್ ಇದ್ದಾವೆ. ಆರ್ತಿ ನೋಡಿ, ಇವು ತಗೋತೀನ ಅದ್ರಾಗ ತಗೋತಿ? ಎಲ್ಲ ಕಲರ್ ಇದಾವೆ ಅದ್ರಾಗ, ಯಾವ್ದಾದ್ರು ಒಂದು ನೋಡಿ ತಗೋ. ಇವೇನು ಕಲರ್ ಅಷ್ಟು ಚಲೋ ಅನಿಸಿಲ್ಲವ ನನಗೆ. ಇಲ್ಲ ಬೇ, ನನಗೆ ಇದೇ ಇಷ್ಟ ಆಗಿದೆ, ಇದೇ ಇರಲಿ ತಗೋ ನನಗೆ. ಇವನ್ನ ತಗೋತಿ? ತಗೋ, ಕೈಯಾಗ ಹಾಕಿ ನೋಡಿ ತಗೋ. ಮತ್ತು ಸೈಜ್ ಆಗ್ತಾವೆ ಇಲ್ಲ ಅವು, ದೊಡ್ಡ ಕಣ್ಣ ಕಾಣತಾವೆ. ಹಾಕೊಂಡು ನೋಡಿ ಅಡುಗೆ ಮನೆಯಾಗ ಹೋಗಲ್ಲಿ, ಹೋಗಿ ಆ ಡಬ್ಬ್ಯಾಗ 200 ರೂಪಾಯಿ 100 ರೂಪಾಯಿ ಇದ್ದಂಗೆ ಇದು ನೋಡಿ. ಏನು 100 ರೂಪಾಯಿ ಇದ್ರೆ 100 ರೂಪಾಯಿ ನೋಡಿ ತಗೊಂಡು ಬಾ. ಆಗತ್ತಾವೆ ಬೇ, ಒಂಚೂರು ದೊಡ್ಡವಾದಂಗೆ ಆಗತ್ತಾವೆ. ಇರ್ಲಿ ತಗೋ, ಒಂದು ಕೈಯಾಗ ವಾಚ್ ಹಾಕೊಂಡು ಅದನ್ನು ಹಾಕೋತಿ. ಹೋಗೋಗಿ ತೊಗೊಂಡು ಹೋಗಿ ಜಲ್ದಿ, ಪಾಪ ಮತ್ತು ಅಜ್ಜಿಗೆ ಬಿಸ್ಲಾಕೈತೆ. ಬಳೆ ಬಳೆ ರೀ